ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲೂ ಮಲೆನಾಡಲ್ಲಿ ಹೇಗೆ ಮೀನು ಸಾಂಬಾರು ಮಾಡ್ತಾರೆ ಅಂತ ನೋಡೋಣ. ಇದು ಅಕ್ಕಿ ರೊಟ್ಟಿ, ನೀರು ದೋಸೆ, ಕಡುಬಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಮೀನು ಸಾಂಬಾರನ್ನ ಮಾಡೋದಕ್ಕೆ ಮೊದಲು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರನ್ನು ತಗೊಂಡು ಸಣ್ಣದಾಗಿ ಹೆಚ್ಚಿಕೊಂಡಂತಹ 2 ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ನಂತರ ದಪ್ಪ ಶುಂಠಿ, ಒಂದು ದಪ್ಪ ಬೆಳ್ಳುಳ್ಳಿ, 2 ಟೊಮಾಟೊ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥದ್ದು, 4 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಸಂಬಾರ ಪುಡಿ, 1 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, 1 ಕಪ್ ಕಾಯಿ ತುರಿ. ನಾನಿಲ್ಲಿ ಹುಣಸೆ ಹಣ್ಣನ್ನು ಮೀನು ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಹುಣಸೆ ರಸನ ಹಾಕೋತಾ ಇದ್ದೀನಿ ಮಸಾಲೆಗೆ. ಈಗ ಇದನ್ನು ನಾವು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ತರಿಯಾಗಿ ರುಬ್ಕೋಬೇಡಿ. ಆದಷ್ಟು ಸಣ್ಣದಾಗಿರಬೇಕು. ಆವಾಗ ಮಾತ್ರ ಮೀನು ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ತರಿ ಇದ್ದರೆ ಅಷ್ಟು ಚೆನ್ನಾಗಂತ ಅನಿಸಲ್ಲ. ಮೊದಲಿಗೆ ಒಂದು ಬಾಣಲಿಯನ್ನು ತೊಗೊಳ್ಳೋಣ. ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳೋಣ. ಒಂದು ಅರ್ಧ ನಿಮಿಷ ಎಣ್ಣೆ ಕಾಯಲಿ. ನಂತರ ನಾವು 4 ಎಲೆ ಕರಿಬೇವನ್ನು ಹಾಕ್ಕೊಳ್ಳೋಣ. ಕರಿಬೇವು ಪಟ ಪಟ ಅನ್ನಬೇಕು. ಆಮೇಲೆ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಈರುಳ್ಳಿಯಲ್ಲಿರುವಂತಹ ನೀರಿನಂಶ ಹೋಗಬೇಕು. ಅಲ್ಲಿವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ. ಇದಕ್ಕೆ ನಂತರ ನಾವು 4 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡೋಣ. ನಂತರ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಮಸಾಲೆ ಒಂದು 5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ನಾವು ಮಸಾಲೆನ ಕೆಲವೊಬ್ಬರು ಹುರಿದು ಕೂಡ ಹಾಕ್ಕೋತಾರೆ. ಅದರಲ್ಲಿ ಈರುಳ್ಳಿ, ಟೊಮೊಟೊ ನಾನೇನೂ ಹುರ್ಕೊಂಡಿಲ್ಲ ಮುಂಚೆನೇ ಎಣ್ಣೆಯಲ್ಲಿ. ಹಾಗಾಗಿ ಈ ರೀತಿ ಒಗ್ಗರಣೆಯಲ್ಲೇ ಒಂದು 5 ನಿಮಿಷ ಅದರಲ್ಲಿ ಹಸಿ ಸ್ಮೆಲ್ಲು, ಅಂದರೆ ಮಸಾಲೆಯ ಒಂದು ಏನು ಹಸಿ ಸ್ಮೆಲ್ ಇರುತ್ತೆ ಅದು ಹೋಗೋವರೆಗೂ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ನಿಮಿಷ ಸಾಕು. ಲೀಡ್ ಮುಚ್ಚಿದ್ದೀನಿ ನೋಡಿ. ಈಗ ನೋಡಿ, ಚೆನ್ನಾಗಿ ಮಸಾಲೆ ಹಸಿ ಸ್ಮೆಲ್ ಹೋಗಿದೆ. ಘಮ ಘಮ ಅಂತ ಇದೆ. ಮಸಾಲೆ ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ತನ್ನ ಸ್ಮೆಲ್ನ ಬಿಡ್ತಾ ಇದೆ. ನೋಡಿ, ಈ ರೀತಿ ಘಮ ಘಮ ಅನ್ನಬೇಕು. ನೆಕ್ಸ್ಟ್ ನಾವೇನು ಮಸಾಲೆಯನ್ನು ರುಬ್ಕೊಂಡಿರ್ತೀವಿ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನಾವು ಹಾಕ್ಕೊಳ್ಳೋಣ. ಈಗ ಕೈ ಆಡಿಸೋಣ ಎಲ್ಲ ಕಡೆ ನೀಟಾಗಿ. ನೋಡಿ, ಈ ರೀತಿ. ನಂತರ ಇದಕ್ಕೂ ಅಷ್ಟೇ ಒಂದು ಟೊಮಾಟೋನ ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸುಮಾರು 1.5 ಕೆ ಜಿಯಷ್ಟು ಮೀನನ್ನ ತೊಗೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ನೋಡಿ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ಸಾಂಬಾರು ಬೇಯಬೇಕು. ನಾವು ಬೇಯ್ದೇ ಮೀನನ್ನು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ನೋಡಿ, ಈ ರೀತಿ ಕುದೀತಿರಬೇಕು. ಆವಾಗ ಮೀನನ್ನು ಹಾಕಿದ್ರೆ ಚೆನ್ನಾಗಿ ಮೀನು ಕೂಡ ಈ ಮಸಾಲೆ ಪದಾರ್ಥನೆಲ್ಲ ಎಳ್ಕೊಳ್ಳುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದೀಬೇಕು. ನೋಡಿ, ಅಲ್ಲಿ ಚೆನ್ನಾಗಿ ಕುದ್ದಿ ಅದು ಬೆಂದಿದೆ ಅನ್ನೋದಕ್ಕೆ ಅಲ್ಲೆಲ್ಲ ಆಯಿಲೆಲ್ಲ ಬಿಟ್ಟಿದೆ. ಸೊ ಈ ಲೆವೆಲ್ಲಿಗೆ ನೀವು ಸಾಂಬಾರನ್ನು ಕುದಿಸ್ಕೋಬೇಕು. ಈ ರೀತಿ ಕುದ್ದ ನಂತರ ನಾವು ಒಂದೊಂದೇ ಪೀಸನ್ನು ತೆಗೆದು ಮೀನನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಒಂದೇ ಸಲ ಮೀನನ್ನು ಹಾಕ್ಕೊಬೇಡಿ. ಈ ರೀತಿ ಒಂದೊಂದೇ ಪೀಸನ್ನು ಈ ರೀತಿ ಮೀನನ್ನು ಹಾಕ್ಕೊತಾ ಬನ್ನಿ. ಮೀನನ್ನು ಹಾಕಿ ಈ ರೀತಿ ಒಂದೇ ಸಲ ಕೈ ಆಡಿಸಿ ಎಲ್ಲ ಕಡೆ. ಮೀನು ಮುಳುಗಬೇಕು. ಮುಳುಗಿಲ್ಲ ಅಂದರೆ ಈ ರೀತಿ ಸೌಟಲ್ಲಿ ಒಂದೊಂದು ಸ್ವಲ್ಪ ಸಾಂಬಾರನ್ನು ಅದರ ಮೇಲೆ ಹಾಕಿ.
ನಂತರ ಒಂದು 5 ನಿಮಿಷ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ, ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಮೀನನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೀತಿ. ನಂತರ ಇದಕ್ಕೆ ನಾವು ಏನು ಮೀನು ಕುದಿಯುತ್ತಿರುತ್ತೆ ಅದಕ್ಕೆ 1 ಟೇಬಲ್ ಸ್ಪೂನ್ ಮೆಂತ್ಯ ಪೌಡರನ್ನು ಹಾಕ್ಕೊಳ್ಳಿ. ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಪೌಡರನ್ನ ಹಾಕ್ಕೊಳ್ಳಿ. ನಂತರ ಹೆಚ್ಚಿಟ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಲೀಡನ್ನು ಮುಚ್ಚಿ ಬೇಯೋದಕ್ಕೆ ಬಿಡಿ. ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು. ನೋಡಿ ಕುದ್ದಿದೆ, ರೆಡಿಯಾಗಿದೆ ಈಗ ಮೀನು ಸಾಂಬಾರು. ಮೀನು ಸಾರು ಈಸ್ ರೆಡಿ. ಮಲೆನಾಡ ಶೈಲಿಯಲ್ಲಿ ನಾವು ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿದ್ವಲ್ಲ, ಇದು ಅಕ್ಕಿ ರೊಟ್ಟಿ, ನೀರು ದೋಸೆ ಕಡುಬಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು.